ಸ್ಲೋ ಆಗಿ ವರ್ಕ್ ಆಗ್ತಾ ಇರುವಂಥ ಕಂಪ್ಯೂಟ್ರನ್ನು ಫಾಸ್ಟಾಗಿ ವರ್ಕ್ ಆಗುವಂತೆ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕೆಲವೊಂದು ಕಮಾಂಡ್ಗಳನ್ನು ರನ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಸ್ಲೋ ಆಗಿರುವಂಥ ಕಂಪ್ಯೂಟ್ರನ್ನು ಫಾಸ್ಟಾಗಿ ವರ್ಕ್ ಆಗುವಂತೆ ಮಾಡ್ಬೋದು. ಈಗ ಸ್ಲೋ ಆಗಿರುವಂಥ ಕಂಪ್ಯೂಟರ್ ಅಂದರೆ ಏನು ಅಂತಂದರೆ, ಈಗ ಯಾವುದಾದ್ರು ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾದ್ರೆ ಅದು ಲೇಟಾಗಿ ಓಪನ್ ಆಗ್ತಾಯಿದ್ರೆ, ಟಾಸ್ಕಿಂಗ್ ಮಾಡುವಾಗ ಲ್ಯಾಗ್ ಆಗ್ತಾಯಿದ್ರೆ, ಆಮೇಲೆ ಕೆಲವೊಂದು ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಹೋದಾಗ ಸ್ಟ್ರಕ್ ಆಗೋದು, ಈ ರೀತಿಯಾದ ಪ್ರಾಬ್ಲಮನ್ನು ನಾವು ಫೇಸ್ ಮಾಡುವಾಗ ನಾವು ಇಲ್ಲಿ ಅಪ್ಲೈ ಮಾಡುವಂಥ ಕಮಾಂಡ್ಗಳನ್ನು ನಾವು ರನ್ ಮಾಡೋದ್ರ ಮುಖಾಂತರ ಸ್ಲೋ ಆಗಿರುವಂಥ ಕಂಪ್ಯೂಟರನ್ನ ಫಾಸ್ಟಾಗಿ ವರ್ಕ್ ಮಾಡುವಂತೆ ಮಾಡ್ಬೋದು. ಹಾಗಾದರೆ ಹೇಗೆ ಮಾಡಬೇಕು ಅಂತಂದರೆ, ಮೊದಲಿಗೆ ನಾವು ರನ್ ಕಮಾಂಡನ್ನು ರನ್ ಮಾಡಲಿಕ್ಕೆ ಕೀಬೋರ್ಡಿಗೆ ಹೋಗಿ ವಿಂಡೋ ಆರ್ ಪ್ರೆಸ್ ಮಾಡಬೇಕು. ವಿಂಡೋ ಆರು ಫಸ್ಟ್ನೇ ರನ್ ಕಮಾಂಡ್ ಯಾವುದು ಅಂತಂದರೆ ಟೆಂಪು, ಅಂದರೆ ಟೆಂಪ್ರರಿ ಫೈಲನ್ನು ಅದು ರಿಮೂವ್ ಮಾಡ್ತೈತಿ. ಈಗ ಓಕೆ ಕೊಡೋಣ. ಕೊಟ್ಟಾಗ ಇಷ್ಟೇ ಬಂತು. ಈಗ ನಾನು ಆಲ್ರೆಡಿ ಈ ರನ್ ಕಮಾಂಡನ್ನು ರನ್ ಮಾಡಿ ಜಂಕ್ ಫೈಲನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟು ಜಂಕ್ ಫೈಲ್ ಸಿಗ್ತಾವೆ. ನಾವೇನು ಮಾಡೋಣ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಕಂಟ್ರೋಲ್ ಎ ಮಾಡ್ಕೋಬೇಕು. ಆಮೇಲೆ ಇವನ್ನ ಡಿಲೀಟ್ ಮಾಡಬೇಕಂದ್ರೆ ಶಿಫ್ಟ್ ಡಿಲೀಟ್ ಎಸ್ ಕೊಡೋಣ. ಈಗ ಟೆಂಪ್ ರನ್ ಕಮಾಂಡನ್ನು ರನ್ ಮಾಡಿದ್ವಿ. ಇನ್ನು ಎರಡನೇ ರನ್ ಕಮಾಂಡ್ ಯಾವುದು ಅಂತಂದರೆ ವಿಂಡೋ ಆರ್ %ಟೆಂಪು ಇದನ್ನು ಓಕೆ ಕೊಡೋಣ. ಕೊಟ್ಟಾಗ ಇಷ್ಟು ಜಂಕ್ ಫೈಲ್ ಸಿಗ್ತಾವೆ. ಇವನ್ನ ಅಷ್ಟು ಸೆಲೆಕ್ಟ್ ಮಾಡಿಕೊಡ್ರಿ. ಇವನ್ನ ಅಷ್ಟು ಸೆಲೆಕ್ಟ್ ಮಾಡ್ಕೋದು ಹೆಂಗಂದರೆ ಕಂಟ್ರೋಲ್ ಎ. ಇವನ್ನ ಅಷ್ಟು ಡಿಲೀಟ್ ಮಾಡಬೇಕಂದ್ರೆ ಶಿಫ್ಟ್ ಡಿಲೀಟ್. %ಟೆಂಪ್ ರನ್ ಆದಮೇಲೆ ನಾವು ಇನ್ನೊಂದು ಕಮಾಂಡ್ ಯಾವುದು ಅಂತಂದರೆ, ಮೊದಲಿಗೆ ವಿಂಡೋ ಆರ್ ಪ್ರೆಸ್ ಮಾಡಬೇಕು. ಮಾಡಿ ಪ್ರಿಫೆಚ್ PREFETCH ಪ್ರಿಫೆಚ್ ಓಕೆ ಕೊಡೋಣ. ಓಕೆ ಕೊಟ್ಟಿಂದ ಕಂಟ್ರೋಲ್ ಎ ಮಾಡ್ಕೋಬೇಕು. ಇವನ್ನೆಲ್ಲ ಜಂಕ್ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರೋಲ್ ಎ ಶಿಫ್ಟ್ ಡಿಲೀಟ್ ಎಸ್ ಅಂತ ಕೊಟ್ವಿ. ಇವು ಅಷ್ಟು ಕ್ಲಿಯರ್ ಆದ. ಇನ್ನು ನಾಲ್ಕನೇ ರನ್ ಕಮಾಂಡು ವಿಂಡೋ ಆರ್ ರೀಸೆಂಟ್ ಕಂಟ್ರೋಲ್ ಎ ಶಿಫ್ಟ್ ಡಿಲೀಟ್. ಆಮೇಲೆ ಐದನೇದ್ದು ವಿಂಡೋ ಆರ್ ಪ್ರೆಸ್ ಮಾಡಿ ರೀಸೆಂಟ್ ಅಂತ ಮಾಡಬೇಕು. ಟ್ರೀ ಅಂತ ಮಾಡಬೇಕು. ಈಗ ಓಕೆ ಕೊಡೋಣ. ಇನ್ನು ಇಷ್ಟಾದಮೇಲೆ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಡಿಸ್ಕ್ ಕ್ಲೀನಪ್ ಅಂತ ಸರ್ಚ್ ಮಾಡಬೇಕು. ಮಾಡಿ ಓಕೆ ಕೊಡೋಣ. ಓಕೆ ಕೊಟ್ಟಿಂದ ಫಸ್ಟ್ ಎಷ್ಟು 280 MB ಫೈಲ್ಸ್ ಸಿಗ್ತಾವೆ. ಈಗ ನಾನು ಇದನ್ನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಮತ್ತೆ ಓಕೆ ಕೊಡೋಣ. ಕೊಟ್ಟು ಅವು 280 MB ಕ್ಲಿಯರ್ ಆಗ್ತೈತಿ. ಈಗ ಎಷ್ಟು 280 MB ಇದ್ದು ಕ್ಯಾಲ್ಕುಲೇಟ್ ಆಗಿಂದ ಎಷ್ಟು 691 MB ಬಂತು. ಇವನ್ನಷ್ಟು ಕ್ಲೀನ್ ಮಾಡಿಬಿಡೋಣ. ಡಿಲೀಟ್ ಫೈಲ್ಸ್. ಈಗ ಇಷ್ಟು ಕ್ಲೀನ್ ಆಗಲಿಕ್ಕೆ ಟೈಮ್ ತೊಗೋತೈತಿ. ಈಗ ಇದನ್ನು ವಿಡಿಯೋನ ಪಾಸ್ ಮಾಡ್ತೀನಿ ನಾನು. ಡಿಸ್ಕ್ ಕ್ಲೀನಪ್ ಮಾಡ್ಕೊಂಡಿಂದ ಎಲ್ಲ ಜಂಕ್ ಫೈಲು ಕ್ಲಿಯರ್ ಆಗ್ತಾವೆ. ಆವಾಗ ರ್ಯಾಮು ಫ್ರೀ ಆಕೈತಿ. ಕಂಪ್ಯೂಟ್ರು
100 ಅಲ್ಲ 200% ಫಾಸ್ಟಾಗಿ ವರ್ಕ್ ಆಗಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಈಗ ನೋಡಿರಿ, ಯಾವುದೋ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಣ, ಎಷ್ಟು ಬೇಗಾಗಿ ಓಪನ್ ಆಗತ್ತೆ. ಈಗ ನಾನು OBS ಸ್ಟುಡಿಯೋನ ಓಪನ್ ಮಾಡ್ಕೋತೇನೆ ನೋಡಿರಿ, ಫಾಸ್ಟಾಗಿ ಓಪನ್ ಆಕೈತಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.